ಎಲ್ಲರಿಗೂ ನಮಸ್ಕಾರ. ನವರಾತ್ರಿಯ 7ನೇ ದಿನವಾದ ಇಂದು ನಾವು ತಾಯಿ ಕಾಳರಾತ್ರಿಯ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಹಾಗಾದರೆ ಯಾರು ಈ ಕಾಳರಾತ್ರಿ ಅಂದರೆ ಪಾರ್ವತಿಯ ಇನ್ನೊಂದು ಸ್ವರೂಪವೇ ಕಾಳರಾತ್ರಿ. ಕಾಳರಾತ್ರಿಯನ್ನು ಮಹಾಕಾಳಿ ಅಂತ ಕೂಡ ಕರಿತೀವಿ. ಇವತ್ತಿನ ನೆಚ್ಚಿನ ಬಣ್ಣ ಕೇಸರಿ ಬಣ್ಣ. ಇವತ್ತಿನ ಈ ಸಂಚಿಕೆಯು ದುರ್ಗಾದೇವಿಯ ಮಹಾಯುದ್ಧದ ಕುರಿತಾಗಿದೆ. ಶುಂಭ ನಿಶುಂಭ ಎನ್ನುವಂತಹ ರಾಕ್ಷಸರನ್ನು ವಧೆ ಮಾಡಿದಂತಹ ಕೀರ್ತಿ ಈ ಕಾಳರಾತ್ರಿಗೆ ಸಲ್ಲುತ್ತದೆ. ಈ ಕಾಳಿ ದೇವಿಯನ್ನು ಶುಭಂಕರಿ ಎನ್ನುವಂತಹ ನಾಮಧೇಯದಿಂದ ಕೂಡ ಕರೆಯುತ್ತಾರೆ. ಈ ಕಾಳಿ ದೇವಿಯನ್ನು ಪೂಜಿಸುವುದರಿಂದ ಧನಾತ್ಮಕ ಶಕ್ತಿಯು ನಮ್ಮದಾಗುತ್ತದೆ. ಹಿಂದೊಮ್ಮೆ ರಕ್ತ ಬೀಜಾಸುರ ಎನ್ನುವಂತಹ ರಾಕ್ಷಸ ಘೋರ ತಪಸ್ಸನ್ನು ಮಾಡಿ ಬ್ರಹ್ಮನಲ್ಲಿ ಒಂದು ವರವನ್ನು ಕೇಳ್ತಾನೆ. ಅದೇನೆಂದರೆ, ತನ್ನ ಮರಣದ ನಂತರ ನನ್ನ ಥರನೇ ಇರುವಂತಹ ಮತ್ತೊಬ್ಬ ರಾಕ್ಷಸನ ಜನನವಾಗಬೇಕು ಅಂತ. ಅವನ ಒಂದು ಡ್ರಾಪ್ ರಕ್ತದಿಂದ ಒಂದೊಂದು ರಾಕ್ಷಸನ ಜನನವಾಗುತ್ತೆ. ಸೊ ಈ ರಕ್ತ ಬೀಜಾಸುರನು ದೇವತೆಗಳಿಗೆಲ್ಲ ತುಂಬ ತೊಂದರೆ ಕೊಡ್ತಾ ಇರ್ತಾನೆ. ವಿಷ್ಣು, ಬ್ರಹ್ಮ, ಮಹೇಶ್ವರ ಯಾರಿಂದನೂ ರಕ್ತ ಬೀಜಾಸುರನಿಗೆ ಏನು ಮಾಡೋಕ್ಕಾಗಲ್ಲ. ಆಗ ರೂಪ ತಾಳಿದಂಥವಳೆ ಈ ಕಾಳಿದೇವಿ. ಈ ಕಾಳರಾತ್ರಿ ದೇವಿಯು ತನ್ನ ರೌದ್ರ ರೂಪದಿಂದ ರಕ್ತ ಬೀಜಾಸುರನನ್ನು ವಧೆ ಮಾಡ್ತಾರೆ. ಆಗ ಅವನ ಪ್ರತಿಯೊಂದು ರಕ್ತವು ನೆಲಕ್ಕೆ ಬೀಳದ ಹಾಗೆ ತನ್ನ ನಾಲಿಗೆಯನ್ನು ಹೊರಚಾಚಿ ನಾಲಿಗೆಯ ಮೇಲೆ ಅವನನ್ನು ನಿಲ್ಲಿಸಿ ವಧೆ ಮಾಡೋದ್ರಿಂದ ಆ ತಾಯಿಯು ರಕ್ತ ಬೀಜಾಸುರನನ್ನು ಕುದ್ದಿದ್ದರಿಂದ ಅವರಿಗೆ ಕಾಳಿಕಾದೇವಿ ಎನ್ನುವಂತಹ ಒಂದು ನಾಮಧೇಯ ಕೂಡ ಇದೆ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವೇನು ತಿಳ್ಕೊಂಡ್ವಿ ಅಂದರೆ, ಕಾಳರಾತ್ರಿ ದೇವಿಯು ರಕ್ತ ಬೀಜಾಸುರನನ್ನು ವಧೆ ಮಾಡಿ ನಕಾರಾತ್ಮಕ ಚಿಂತನೆಗಳನ್ನು ಹೋಗಲಾಡಿಸ್ತಾರೆ. ಅದೇ ರೀತಿ ನಾವು ನಮ್ಮಲ್ಲಿರುವಂತಹ ನಕಾರಾತ್ಮಕ ಚಿಂತನೆಗಳನ್ನು ತೆಗೆದುಹಾಕಿ ಎಲ್ಲರೂ ಪಾಸಿಟಿವಿಟಿಯಾಗಿ ಥಿಂಕ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ದರೆ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್.